ಇಂದ ನಮ್ಮ ಸಣ್ಣವರಾಗಿದ್ದಾಗ ಜೀವನ ಶೈಲಿ ಹೆಂಗಿತ್ತಪ್ಪ ಅಂದ್ರೆ ಎಲ್ಲ ತುಂಬ ಸೊಗಸಾಗಿತ್ತು. ಕಾಡ್ಗೋಯ್ತಿದ್ವು, ಸೋದ ತರ್ಕ ಬತ್ತಿದ್ವು, ನೀರು ಮುಗ್ತಿದ್ವು, ನಮ್ಮ ದಿವಸದಲ್ಲಿ ಕೂಲಿಗೆ ಹೋಯ್ತಿದ್ವು. ಭಾಳ ಬಂಗಾರದಂಥ ಲೈಫು. ಪ್ರತಿಯೊಂದಕ್ಕೂ ಬೆಲೆ ಅನ್ನೋದಿತ್ತು. ಈಗ ಯಾವುದೂ ಇಲ್ಲ. 15 ರೂಪಾಯಿಗೆ ಉಪ್ಪಾಗ್ತಿದ್ವು. ಈಗ ಒಂದು ಸಿಗರೇಟಿನ ಬೆಲೆ 20 ರೂಪಾಯಿ. ನಾವು ಪ್ರಕೃತಿ ಜೊತೆನೇ ಬೆಳತಾ ಬಂದ್ವು. ಒಳ್ಳೆ ಆರೋಗ್ಯ, ಒಳ್ಳೆ ನೇಚರು. ಅವಾಗ ಕರೆಂಟ್ ಇಲ್ಲ, ಗ್ಯಾಸ್ ಇಲ್ಲ. ಕಾಡ್ಗೋಗಿ ಸೌದ ತರ್ಕೊಬಂದು ಮಳೆ ಬತ್ತಂದ ಕಟ್ ಮಾಡಿಬಿಟ್ಟು ಮನೆ ಒಳಗೆ ಕೆತ್ಬಿಡಕ್ಕಿರೋದು. ಯಾಕಂದ್ರೆ ಮಳಲ್ಲಿ ನೆನಕಂದ್ರೆ ಸಂದನಾಗ ಅಡುಗೆ ಮಾಡೋಕ್ಕಿಲ್ವಲ್ಲ. ಮದುವೆ ಆಯಿತು ಅಂದ್ರೆ ನಮ್ಮೆಲ್ಲ ಊಟ ಮಾಡಕ್ಕೆ ಹೋಯ್ತಿದ್ವು. ಅಲ್ಲಿ ಊಟ ಮಕ್ಕಳನ್ನೆಲ್ಲ ಬೀದಿಲಿ ಕುಂಡಿಸ್ಬಿಟ್ಟು ಅವ್ರಿಗೆಲ್ಲ ಊಟ ಹಾಕ್ಬಿಟ್ಟು ಅದನ್ನು ಊಟ ಮಾಡ್ಕೊಂಡು ತಲೆ ಮೇಲೆ ತಟ್ಟಲೆ ಎತ್ಕೊಂಡು ಬರ್ತಾಯಿದ್ವು. ಆ ಥರ ಜೀವನ ಶೈಲಿ ಇತ್ತು. ಆದರೆ ಈಗ ಏನಪ್ಪ ಅಂದ್ರೆ ಎಲ್ಲ ಎಜುಕೇಷನ್ ಮಾಡ್ತಾರೆ. ವಿದ್ಯೆ ಕಲಿತಾವ್ರೆ, ವಿನಯ ಕಲಿತಾ ಇಲ್ಲ. ಎಲ್ಲ ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು. 17 ವರ್ಷ 18 ವರ್ಷ ಆಗಿಲ್ಲ, ಹಾಗೆ ಲವ್ಗಳು. ಜೀವನದ ಬೆಲೆನೇ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಬೆಲೆ ಇತ್ತು, ಈಗ ಯಾವುದೂ ಇಲ್ಲ. 19 ವರ್ಷ ಏನಪ್ಪ ಗೊತ್ತು ಅವನಿಗೆ, ಪ್ರಪಂಚದ ಜ್ಞಾನವೇ ಇಲ್ಲ. ಅವನು ಡ್ರಗ್ಸ್ ಹೊಡ್ಕೊಂಡು ಬೀದಿ ಬಿಕಾರಿಯಾಗವನೆ. ಆ ಲವ್ ಮಾಡೋದು 17 ವರ್ಷ 18 ವರ್ಷ ಎತ್ಕೋವಾಗೋದು. ಏನು ಸುಖ ಜೀವನದಲ್ಲಿ, ಏನು ತೊಂದರೆ ಅನ್ನೋದು ಗೊತ್ತಾ? ಅದೇನು ಸಿಗ್ತಾಯಿದ್ದ, ಸರಾಗವಾಗಿ ಸಿಗ್ತಾಯಿದ್ದ. ಡ್ರಗ್ಸು, ಡ್ರಿಂಕ್ಸು ಎಲ್ಲ ಸರಾಗವಾಗಿ ಸಿಗ್ತಾವೆ. ದುಡ್ಡಿನ ಬೆಲೆನೇ ಗೊತ್ತಿಲ್ಲ. ನಮ್ಮ ಕಾಲದಲ್ಲಿ ದುಡ್ಡಿಗೆ ಎಷ್ಟು ಬೆಲೆ ಇತ್ತು ಅಂದರೆ 10 ರೂಪಾಯಿ ಇರೋವನೇ ದೊಡ್ಡ ವ್ಯಕ್ತಿ. ಈಗ ಒಂದು ಚಿಕ್ಕ ಹುಡುಗನ ತಪ್ಪು 1000 ರೂಪಾಯಿ ಇರ್ತಾರೆ, ಆದರೆ ಅದ್ರ ಮೌಲ್ಯ ಗೊತ್ತಿಲ್ಲ. ಡ್ರಿಂಕ್ಸು, ಸ್ಮೋಕು, ಡ್ರಗ್ಸು ಅದೇನು ತಮ್ಮ ಜೀವನನೇ ಬಲಿ ಆಯ್ತವ್ರೆ. ಆ ಜೀವನನೇ ಕಳ್ಕೊತಾವ್ರ ಅವರು. ಹಿಂಗೆ ಆದ್ರೆ ಮುಂದೆ ಅವ್ರ ಭವಿಷ್ಯ ಏನ? ನಮ್ಮ ಮಕ್ಕಳು ಬರ್ತಾವ ಸಮಾಜಕ್ಕೆ. ಈ ಥರ ಒಂದು ವ್ಯವಸ್ಥೆನೇ ಆದರೆ ಸಮಾಜದ ಗತಿ ಏನ? ನಮ್ಮ ಮಕ್ಕಳು ಭವಿಷ್ಯ ಏನ? ನಾವು ಯೋಚನೆ ಮಾಡಬೇಕಾಗಿದ್ದಷ್ಟೇ. ಕಾಲೇಜಿಗೆ ಕಳಿಸ್ತಾರ ತಂದೆ ತಾಯಿಗಳು ಗಂಡು ಮಕ್ಕಳು ಹೆಣ್ಮಕ್ಳನ್ನ, ಅವನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಯಾವನೋ ಒಬ್ಬ ಬರ್ತಾನೆ, ನಾನು ಡಬಲ್ ಡಿಗ್ರಿ ಮಾಡೀನಿ, ಅದು ಮಾಡಿ ನಮ್ಮಪ್ಪ ಇಷ್ಟು ಮಾಡ್ಕಣ, ಏನ್ಯಾಕ ಮಳ್ಳಾಗ್ಬಿಡೋದು. ಅವ್ನ ನಂಬರ್ ತಕ್ಕಂದು ಏನು ಮಾಡ್ತಾರೆ ಅಂದ್ರೆ ಬ್ಯಾರನ್ನು ಕನೆಕ್ಟ್ ಮಾಡಿರ್ತಾರೆ ಅವ್ನ ತಲೆ ಹಿಡ್ದಾಗ. ಇವ್ನ ಲೈಫ್ ಇಲ್ಲ. ಇವ್ರಪ್ಪ ಅವರು ಲಕ್ಷಾಂತರ ರೂಪಾಯಿ ಕೊಟ್ಟು ಕಳಿಸ್ತಾವ್ರೆ, ಇವರು ಬೀದಿ ಬೇಕಾರಿಗೆ ಇಟ್ಟಾಡ್ತಾ ಇರೋದು. ಏನು ಪ್ರಯೋಜನ? ನಾಳೆ ಇವ್ರ ಭವಿಷ್ಯಕ್ಕೆ ಕನಸು ಕಟ್ಕೊಂತಿದ್ರಪ್ಪವ. ಇವ್ರು ಬಾಳು ಬೀದಿಗೆ ಬಿದ್ಕತ್ತದಲ್ಲ. ಬಡ್ಡಿಗೆ ದುಡ್ಡು ತಗೊಬಂದು ಮಕ್ಕಳನ್ನ ಓದಲಿ, ತನ್ನ ಕಾಲ ಮೇಲೆ ನಿಂತ್ಕೊಳ್ಳಿ ಅಂದ್ಬಿಟ್ಟು ಸಪೋರ್ಟ್ ಮಾಡ್ತದೆ. ಆದ್ರೆ ಇವ್ರೇನು ಮಾಡ್ತಾ ಇದ್ದಾರೆ? ಅವರು ಹಿಂಗೆ ಯಾಕಂದ್ರೆ ನಾಗರಿಕ ಪ್ರಪಂಚ ಎಲ್ಲೇ ತುಂಬ ಕಷ್ಟ. ಈಗ ಪ್ರತಿಯೊಂದಕ್ಕೂ ವಸ್ತು ಬೆಳತಾದ ಅಷ್ಟೇ, ಅದ್ರ ಮೌಲ್ಯ ಗೊತ್ತಿಲ್ಲ.